ಎಲ್ಲರಿಗೂ ನಮಸ್ಕಾರಗಳು. ನಾನು ರೇಣುಕಾ ಸಂಗಪ್ಪನವರ್, BA ಪ್ರಥಮ ವರ್ಷದ ವಿದ್ಯಾರ್ಥಿನಿಯಾಗಿದ್ದು, ನಾನು ಆಯ್ಕೆ ಮಾಡಿಕೊಂಡ ಬಸವಣ್ಣನವರ ವಚನ ವಿಕಲನಾದೆನು ಪಂಚೇಂದ್ರಿಯ ಧಾತುವಿಂದ ಮತಿಗೆಟ್ಟೆನು ಮನದ ವಿಕಾರದಿಂದ ಧೃತಿಗೆಟ್ಟೆನು ಕಾಯ ವಿಕಾರದಿಂದ ಶರಣು ಒಕ್ಕನು ಕೂಡಲ ಸಂಗಮ ದೇವಯ್ಯ ಎನ್ನುವನು ಕಾಯಯ್ಯ. ಇದು ಬಸವಣ್ಣನವರ ಒಂದು ಭಕ್ತಿಪೂರ್ಣ ವಚನವಾಗಿದ್ದು, ಇದರಲ್ಲಿ ಅವರು ತಮ್ಮ ದೈಹಿಕ ಹಾಗೂ ಮಾನಸಿಕ ದೌರ್ಜನ್ಯಗಳನ್ನು ಒಪ್ಪಿಕೊಂಡು ಕೂಡಲ ಸಂಗಮ ದೇವರಲ್ಲಿ ಶರಣಾಗತಿಯನ್ನು ಬೇಡುತ್ತಾರೆ. ಈ ವಚನದಲ್ಲಿ ಬಸವಣ್ಣನವರು ತಮ್ಮ ಇಂದ್ರಿಯಗಳು, ಮನಸ್ಸು ಮತ್ತು ದೇಹದಿಂದ ಉಂಟಾದ ದೋಷಗಳನ್ನು ತೆರೆದಿಟ್ಟು ಇವುಗಳಿಂದ ತಾವು ದಾರಿ ತಪ್ಪಿದ್ದೇವೆ ಎಂದು ಒಪ್ಪಿಕೊಳ್ಳುತ್ತಾರೆ. ಹಾಗೂ ಅಂತಿಮವಾಗಿ ಅವರು ಈ ಎಲ್ಲ ಸಮಸ್ಯೆಗಳಿಂದ ಪಾರಾಗಲು ಕೂಡಲ ಸಂಗಮ ದೇವನ ಆಶ್ರಯವನ್ನು ಬೇಡಿ ರಕ್ಷಣೆಗಾಗಿ ಪ್ರಾರ್ಥಿಸುತ್ತಾರೆ. ಇದು ಮನುಷ್ಯನ ದೌರ್ಬಲ್ಯ ಮತ್ತು ದೇವರ ಮೇಲಿನ ಅವಲಂಬನೆಯನ್ನು ಸುಂದರವಾಗಿ ಚಿತ್ರಿಸುವ ಬಸವಣ್ಣನವರ ವಿಶೇಷ ಭಕ್ತಿಪೂರ್ವ ವಚನವಾಗಿದೆ ಎಂದು ಹೇಳುತ್ತಾ ವಚನದ ವಿವರಣೆಗೆ ಚಿಕ್ಕದಾದಂಥ ಚೊಕ್ಕೆ ನೀಡುತ್ತೇನೆ.